ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಮಂಪರು ಪರೀಕ್ಷೆಯನ್ನ ಮಾಡಿಸುವಂತಹ ಸುದ್ದಿ ಹರಿದಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಹಾಗಿದ್ರೆ ಈ ಮಂಪರು ಪರೀಕ್ಷೆಯನ್ನ ಹೇಗೆ ಮತ್ತು ಯಾಕೆ ಮಾಡ್ತಾರೆ, ಮತ್ತೆ ಈ ಮಂಪರು ಪರೀಕ್ಷೆ ಮಾಡುವಾಗ ಪೊಲೀಸರು ಅನುಸರಿಸಬೇಕಾದಂತಹ ಕ್ರಮಗಳು ಏನು, ಬ್ರೈನ್ ಮ್ಯಾಪಿಂಗ್ ಮತ್ತು ಮಂಪರು ಪರೀಕ್ಷೆ ಎರಡು ಒಂದೇನಾ, ಏನಿದು ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಕೇಸ್, ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಇದೀವಿ. ಶುರು ಮಾಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗಿದ್ರೆ ಏನಿದು ಮಂಪರು ಪರೀಕ್ಷೆ ಅಂದ್ರೆ, ಮಂಪರು ಪರೀಕ್ಷೆನ ನಾರ್ಕೋ ಟೆಸ್ಟ್ ಅಂತ ಕೂಡ ಕರೀತಾರೆ. ಈ ಮಂಪರು ಪರೀಕ್ಷೆ ಅಂದ್ರೆ ಈಗ ಶಂಕಿತ ವ್ಯಕ್ತಿ ಅಂತ ಯಾರನ್ನ ಗುರುತಿಸಿರ್ತಾರೋ ಆ ವ್ಯಕ್ತಿಗೆ ಸೋಡಿಯಂ ಪೆಂಟೋಥಾಲ್ ಅಥವಾ ಇದನ್ನ ಟ್ರೂತ್ ಸೆರಮ್ ಅಂತ ಕೂಡ ಕರೀತಾರೆ. ಈ ಔಷಧಿಯನ್ನ ಆತನಿಗೆ ಕೊಡಲಾಗುತ್ತೆ. ಈ ಔಷಧಿ ಕೊಟ್ಟ ತಕ್ಷಣ ಆತ ಅರ್ಧ ನಿದ್ರಾ ಸ್ಥಿತಿಗೆ ಹೋಗ್ಬಿಡ್ತಾನೆ. ಯಾವ ಮಟ್ಟಿಗೆ ಅಂದ್ರೆ ಆತ ತನ್ನ ಮೇಲೆ ನಿಯಂತ್ರಣವನ್ನ ಕಳೆದುಕೊಳ್ತಾನೆ. ಈ ಸಮಯದಲ್ಲಿ ಆತನ ಸುಳ್ಳು ಹೇಳೋ ಶಕ್ತಿ ಕೂಡ ಕಡಿಮೆ ಆಗಿಬಿಡುತ್ತದೆ. ಆಗ ಪೊಲೀಸರು ಆತನಿಗೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉದಾಹರಣೆಗೆ ಒಂದು ಮರ್ಡರ್ ಕೇಸ್ ಅಂತ ಅನ್ಕೊಳ್ಳೋಣ. ಪೊಲೀಸರಿಗೆ ಒಬ್ಬ ವ್ಯಕ್ತಿಯ ಮೇಲೆ ಸಂಶಯ ಇರುತ್ತೆ, ಆದ್ರೆ ಆ ವ್ಯಕ್ತಿ ಈ ಕೇಸ್ಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಪೊಲೀಸರಿಗೆ ಏನಾದ್ರೂ ಆತ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನ್ಸಿದ್ರೆ ತನಿಖೆಯನ್ನ ಮುಂದುವರಿಸುವಂತ ಉದ್ದೇಶದಿಂದ ಆತನ ಮೇಲೆ ಮಂಪರು ಪರೀಕ್ಷೆಯನ್ನ ಮಾಡಿಸಬಹುದು. ಆ ಸಮಯದಲ್ಲಿ ಆತನಿಗೆ ಈ ಪ್ರಕರಣದ ಸಂಬಂಧ ಅನೇಕ ಪ್ರಶ್ನೆಗಳನ್ನ ಕೇಳಬಹುದು. ಅದರ ಆಧಾರದ ಮೇಲೆ ಪೊಲೀಸರಿಗೆ ಮುಂದಿನ ತನಿಖೆಯನ್ನ ಮಾಡಲು ಉಪಯೋಗ ಆಗುತ್ತೆ. ಒಂದು ವಿಚಾರ ಗಮನದಲ್ಲಿಡಬೇಕು, ಮಂಪರು ಪರೀಕ್ಷೆ ಮತ್ತು ಬ್ರೈನ್ ಮ್ಯಾಪಿಂಗ್ ನಂತಹ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಕಲೆ ಹಾಕಿದ ಯಾವುದೇ ಸಾಕ್ಷ್ಯಗಳನ್ನ ನ್ಯಾಯಾಲಯದಲ್ಲಿ ನೇರ ಸಾಕ್ಷಿಯಾಗಿ ಪರಿಗಣಿಸೋದಿಲ್ಲ. ಹಾಗಿದ್ರೆ ಮಂಪರು ಪರೀಕ್ಷೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಮೊದಲಿಗೆ ಮಂಪರು ಪರೀಕ್ಷೆಯನ್ನ ನಡೆಸಬೇಕು ಅಂದ್ರೆ ಪೊಲೀಸರು ನ್ಯಾಯಾಲಯದಿಂದ ಅನುಮತಿಯನ್ನ ಪಡ್ಕೋಬೇಕಾಗತ್ತೆ. ಮತ್ತೆ ಯಾವ ವ್ಯಕ್ತಿಯ ಮೇಲೆ ಮಂಪರು ಪರೀಕ್ಷೆಯನ್ನ ಮಾಡಿಸಲಾಗ್ತಿರುತ್ತೋ ಆ ವ್ಯಕ್ತಿಯ ಕಡೆಯಿಂದ ಲಿಖಿತ ರೂಪದಲ್ಲಿ ಆತನ ಸಹಿಯೊಂದಿಗೆ ಒಪ್ಪಿಗೆಯನ್ನ ಪಡೆದುಕೊಳ್ಳಬೇಕಾಗುತ್ತೆ. ಆತ ಒಪ್ಪಿದರೆ ವೈದ್ಯಕೀಯ ತಪಾಸಣೆ ನಡೆಸಿ ವೈದ್ಯರಿಂದ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತೆ. ಅನಂತರ ಆ ವ್ಯಕ್ತಿಗೆ ಸೋಡಿಯಂ ಪೆಂಟೋಥಾಲ್ ಅಥವಾ ಟ್ರೂತ್ ಸೆರಮ್ ಅನ್ನ ಕೊಟ್ಟು ಅರ್ಧ ನಿದ್ರೆಗೆ ತರಿಸಿ ಆ ಸಮಯದಲ್ಲಿ ಪ್ರಶ್ನೆಗಳನ್ನ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಳಲಾಗುತ್ತೆ ಮತ್ತು ಆತನ ಹೇಳಿಕೆಗಳನ್ನೆಲ್ಲ ವಿಡಿಯೋ ಮತ್ತು ಆಡಿಯೋ ರೂಪದಲ್ಲಿ ಸಂಗ್ರಹಿಸಲಾಗುತ್ತೆ. ಇನ್ನು ಅಮೆರಿಕದ ಲಾಸ್ ಏಂಜಲೀಸ್ ಎಂಬಲ್ಲಿ ಮೊದಲ ಬಾರಿಗೆ ನಾರ್ಕೋ ಅನಾಲಿಸಿಸ್ ಅಥವಾ ಮಂಪರು ಪರೀಕ್ಷೆ ಅನ್ನುವಂತಹ ಪದವನ್ನ ಬಳಸಿ ಪರೀಕ್ಷೆ ನಡೆಸಿದ ದೃಢ ದಾಖಲೆಗಳು ಸಿಗುತ್ತೆ. 1930ರಲ್ಲಿ ಡಾಕ್ಟರ್ ರಾಬರ್ಟ್ ಹೌಸ್ ಎಂಬುವರು ಈ ತಂತ್ರಜ್ಞಾನವನ್ನ ಉಪಯೋಗಿಸಿದ್ದರು ಅನ್ನೋದು ಕಂಡು ಬರುತ್ತೆ. ಇನ್ನು ಕಾನೂನು ಅಂಶಗಳನ್ನ ಗಮನಿಸ್ತಾ ಹೋದ್ರೆ ಆರ್ಟಿಕಲ್ 20 ಸಬ್ಸೆಕ್ಷನ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವುದೇ ವ್ಯಕ್ತಿಗೆ ತನ್ನ ವಿರುದ್ಧ ಸಾಕ್ಷಿ ನೀಡಲು ನಿರ್ಬಂಧವಿದೆ. ಆದ್ರಿಂದ ಬಲವಂತವಾಗಿ ಮಂಪರು ಪರೀಕ್ಷೆಯನ್ನ ನಡೆಸಬಾರದು. ಜೊತೆಗೆ 2010ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ನಿರ್ಧಾರವಾದಂತಹ ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಕೇಸ್ನ ಪ್ರಕಾರ ಮಂಪರು ಪರೀಕ್ಷೆ, ಪೋಲಿಗ್ರಾಫ್, ಬ್ರೈನ್ ಮ್ಯಾಪಿಂಗ್ ಇವುಗಳನ್ನ ವ್ಯಕ್ತಿಯ ಅನುಮತಿ ಇಲ್ಲದೆ ಬಳಸಬಾರದು. ಜೊತೆಗೆ ಇವುಗಳನ್ನ ಪರೋಕ್ಷ ಸಾಕ್ಷ್ಯಗಳನ್ನಾಗಿ ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ. ಅಂದ್ರೆ ಸೆಕೆಂಡರಿ ಎವಿಡೆನ್ಸ್ ಆಗಿ ಮಾತ್ರ ನ್ಯಾಯಾಲಯದಲ್ಲಿ ಇದನ್ನ ಕನ್ಸಿಡರ್ ಮಾಡ್ತಾರೆ. ಇನ್ನು ಬ್ರೈನ್ ಮ್ಯಾಪಿಂಗ್ ಮತ್ತು ಮಂಪರು ಪರೀಕ್ಷೆ ಎರಡು ಒಂದೇನಾ ಅಂತ ನೋಡೋದಾದ್ರೆ ಎರಡೂ ಕೂಡ ಭಾಗಶಃ ಒಂದೇ ತರ ಇರುತ್ತೆ. ಅಂದ್ರೆ ಕಾನೂನು ಅಂಶಗಳು ಜೊತೆಗೆ ಉದ್ದೇಶ ಎರಡೂ ಕೂಡ ಒಂದೇ ಇರುತ್ತೆ. ಬ್ರೈನ್ ಮ್ಯಾಪಿಂಗ್ ನಲ್ಲಿ ಯಾವುದೇ ರೀತಿಯ ಮದ್ದುಗಳು ಔಷಧಿಯನ್ನ ಶಂಕಿತ ವ್ಯಕ್ತಿಗೆ ನೀಡಲಾಗುವುದಿಲ್ಲ. ಬದಲಿಗೆ ಇಇಜಿ ವಿತ್ ಎಲೆಕ್ಟ್ರೋಡ್ಸ್ ಇರುವಂತಹ ಟೋಪಿಯನ್ನ ಆ ವ್ಯಕ್ತಿಗೆ ಹಾಕಿ ಕಂಪ್ಯೂಟರ್ ಮೂಲಕ ಬ್ರೈನ್ ಸಿಗ್ನಲ್ ಮೇಲೆ ಗಮನ ಕೊಡಲಾಗುತ್ತೆ.